ಹಾಯ್ ಸ್ನೇಹಿತರೆ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಈಗ ಒಂದು ಕತೆ ಕೇಳೋಣ ನಾವು, ಸಣ್ಣ ಕತೆ. ಅಂದರೆ ಪುಟ್ಟ ಕತೆ, ದೊಡ್ಡ ಕತೆ ಏನಲ್ಲ. ತಾಳ್ಮೆಯಿಂದ ಸ್ವಲ್ಪ ಕೇಳಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಬಿಡಿ ದಯವಿಟ್ಟು. ಈಗ ಹೇಳ ಕತೆ. ಇದು ರಚನಾಳ ಕತೆ, ಅವಳೇ ಹೇಳ್ತಾಳೆ ಕೇಳಿ. ನಾನು ರಚನಾ, ನನ್ನ ಹೆಸರು ರಚನಾ ಅಂತ. ನನಗೀಗ ಮದುವೆಯಾಗಿ 1-2 ತಿಂಗಳಾಯ್ತಷ್ಟೇ. ಆದರೆ ಇಲ್ಲಿ ಗಂಡನ ಮನೆಯಲ್ಲಿ ಅತ್ತೆ ಒಳ್ಳೆಯವರೇ, ಆದರೂ ಕೂಡ ಒಂದು ಸ್ವಲ್ಪ ತನ್ನ ಅತ್ತೆತನ ಮೆರೆಯುವಂತಹ ಒಂದು ಹುಮ್ಮಸ್ಸು ಅವರಿಗೆ. ಅಂದರೆ ಅತ್ತೆ ಅಂದರೆ ಸೊಸೆ ಜೊತೆ ಪ್ರೀತಿಯಿಂದ ಇರಬಾರ್ದು ಅನ್ನೋ ಒಂದು ನಂಬಿಕೆ ಇದೆಯೇನೋ ಅವರಲ್ಲಿ, ಬಹುಶಃ ಅದೇ ಇರಬೇಕು. ಮಾವ ಪರವಾಗಿಲ್ಲ, ಮಗಳೇ ಮಗಳೇ ಅಂತ ಚೆನ್ನಾಗೇ ಮಾತಾಡ್ತಾರೆ. ಇನ್ನು ನನ್ನ ಯಜಮಾನರು ತಾಯಿ ತಂದೆ ಎದುರಿಗೆ ಧ್ವನಿ ಎತ್ತಿ ಮಾತಾಡೋರಲ್ಲ. ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ಅಪ್ಪ ಅಮ್ಮ ಅವ್ರನ್ನ, ಅತ್ತೆ ಮಾವ. ಅವರು ದಿನ ಬೆಳಿಗ್ಗೆ ಎದ್ದು ಅವರ ಕೆಲಸಗಳನ್ನೆಲ್ಲ ನಾನು ಮಾಡ್ತೀನಿ, ಆಫೀಸ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ, ಎಲ್ಲ ಚೆನ್ನಾಗೇ ಇದೆ, ಪರವಾಗಿಲ್ಲ. ಆದರೆ ನಮ್ಮ ಅತ್ತೆಮ್ಮ, ನಾನೇನಾದರೂ ಒಂದು ಸ್ವಲ್ಪ ಕೂತಿದ್ರೆ ಅವರಿಗೆ ಯಾಕೋ ಸಹಿಸೋದಿಲ್ಲ. ಏನೋ ಒಂದು ಸ್ವಲ್ಪ ಬಟ್ಟೆ ಇದೆ, ತೊಳೆದು ಹಾಕು, ಅಥವಾ ಒಂದು ಸ್ವಲ್ಪ ಪಾತ್ರೆ ಅಲ್ಲಿದೆ, ಇನ್ನಲ್ಲಿ ಯಾಕೆ ಬಿಟ್ಟಿದೆಯಾ, ತೊಳಿಬಾರ್ದಾ, ಇದೆಲ್ಲ ಹೇಳ್ತಾರೆ. ಆದರೆ ನಾನು ಮಾಡ್ತೀನಿ, ಯಾಕಂದರೆ ನಾವು ಹೆಂಗಸರು ಮನೆ ಕೆಲಸ ಮಾಡಲೇಬೇಕಲ್ವ, ತಪ್ಪೇನೂ ಇಲ್ಲ. ಆದರೆ ಆಚೀಚೆ ಮನೆಯವ್ರ ಜೊತೆ ಮಾತೇ ಆಡಬಾರ್ದು. ಯಾಕೆ ಹಾಗೆ ಅಂತ ಗೊತ್ತಿಲ್ಲ. ಪಕ್ಕದ ಮನೆಯವರೇನಾದರೂ ಬಂದು ಮಾತಾಡಲಿಕ್ಕೆ ಶುರು ಮಾಡಿದರೆ, ನಿಮ್ಮ ಸೊಸೆ ತುಂಬ ಒಳ್ಳೆಯವಳು, ಅಂದರೆ ನೀವು ಪುಣ್ಯ ಮಾಡಿದ್ದೀರಿ, ಎಲ್ಲ ಕೆಲಸ ಮಾಡ್ತಾಳೆ, ನಿಮಗೆ ಫುಲ್ ಆರಾಮ ಈಗ ಸೊಸೆ ಬಂದಮೇಲೆ ಅಂತ ಹೇಳ್ತಾರೆ. ಆಗ ಅತ್ತೆ, ತೊಂದರೆ ಇಲ್ಲ, ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾಳೆ, ಒಳ್ಳೆ ಸೊಸೆನೇ, ಒಳ್ಳೆಯದೇ, ಅಡ್ಡಿ ಏನಿಲ್ಲ ಅಂತಾರೆ ಅವ್ರ ಎದುರಿಗೆ. ಅವರೆಲ್ಲ ಹೋದ್ಮೇಲೆ ಹೇಳ್ತಾರೆ, ಏನು ಯಾರಾದರೂ ಮನೆಗೆ ಬಂದರೆ ಆಚೀತೆ ಚಕಪಕ ಅಂತ ಓಡಾಡ್ತೀಯ, ಯಾಕಂದರೆ ಎಲ್ಲ ಕೆಲಸ ನೀನೇ ಮಾಡೋದು ಅಂತ ಅವ್ರು ತಿಳ್ಕೊಬೇಕು ಅಂತಾನಾ, ನನ್ನನ್ನು ದೂರಬೇಕು ಅಂತಾನ ಅವರು ಅಂತ ಸಿಡಿಮಿಡಿ ಮಾಡ್ತಾರೆ. ಆದರೆ ನಾನು ಏನು ಹೇಳಲ್ಲ, ಏನಾದರೂ ಉತ್ತರ ಕೊಟ್ಟರೆ ಎದುರು ವಾದಿಸ್ತೀಯ ಅಂತ ಹೇಳಿ ಯಾರು ಅನ್ನೋ ಭಯ, ಆದರೆ ನಾನು ಮಾತಾಡಲ್ಲ. ಹೀಗೆ ಇದ್ದು ಒಂದಿನ ಏನಾಯಿತು ಅಂದರೆ, ಹಾಲು ಗ್ಯಾಸ್ ಮೇಲೆ ಇಟ್ಟಿದ್ದೆ, ಹೊರಗಡೆ ಅಷ್ಟೊತ್ತಿಗೆ ನಮ್ಮಮ್ಮ ಫೋನ್ ಮಾಡಿದರು. ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಅಮ್ಮ ಅಲ್ಲಿ ಕೂಡ ನನಗೆ ಹೇಳ್ತಿದ್ರು, ಅತ್ತೆ ಮನೇಲಿ ಒಳ್ಳೆ ಹೆಸರು ತಗೋ ಮಗಳೇ, ಅತ್ತೆ ಮಾವ ಏನಾದರೂ ಹೇಳಿದರೆ ಎದುರು ಉತ್ತರ ಕೊಡಬಾರ್ದು, ಅದು ಒಳ್ಳೆಯದಲ್ಲ, ನಮ್ಮ ಸಂಸ್ಕಾರ ಅಲ್ಲ ಅದು ಅಂತೆಲ್ಲ ಹೇಳ್ತಿದ್ರು. ಸರಿನಮ್ಮ, ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀವಿ, ಅಡ್ಡಿ ಇಲ್ಲ, ನೀವು ಹೇಗಿದ್ದೀರಾ ಅಂತೆಲ್ಲ ಕೇಳಿದೆ. ಅತ್ತಿಗೆ ಹೇಗಿದ್ದಾರೆ ಕೇಳಿದೆ, ಅಣ್ಣ ಅತ್ತಿಗೆ ಬಗ್ಗೆ ಎಲ್ಲ ಕೇಳಿದೆ. ಎಲ್ಲರೂ ಚೆನ್ನಾಗಿದ್ದೀವಿ, ಪರವಾಗಿಲ್ಲ, ನಿನ್ನ ಅತ್ತಿಗೇನು ಒಳ್ಳೆ ಹುಡುಗಿನೇ, ಒಳ್ಳೆ ನನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ ಅಂತೆಲ್ಲ ಹೇಳಿದರು. ಖುಷಿ ಆಯ್ತು ನನಗೆ. ಈ ಅಮ್ಮನ ಜೊತೆ ಮಾತಾಡೋ ಈ ಒಂದು ಜೋಶಲ್ಲಿ ಏನಾಯಿತು, ಹಾಲು ಗ್ಯಾಸ್ ಮೇಲೆ ಇಟ್ಟಿದ್ದು ಮರೆತೇ ಹೋಯಿತು. ಆ ಹಾಲು ಉಕ್ಕಿ ಎಲ್ಲ ಹೋಗಿ ನೋಡುವಾಗ ಅದೇ ಹೊತ್ತಿಗೆ ಅತ್ತೇನೋ ಅಡುಗೆ ಮನೆಗೆ ಬಂದರು. ಅದನ್ನು ನೋಡಿ ಭದ್ರಕಾಳಿ ಥರ ಆಗೋದ್ರು ಅತ್ತೆ, ಸಿಟ್ಟಿನಿಂದ ತೆಗೆದೊಂದು ಕಪಾಳಕ್ಕೆ ಕೊಟ್ಟರು ನನಗೆ. ಅಯ್ಯೋ, ನನಗಂತೂ ದಿಗ್ಭ್ರಮೆ. ಸೊಸೆಯಂದಿರಿಗೆ ಬೈಯೋದು ಇರಲಿ, ಹೊಡೆಯೋದು ಕೂಡ ಇದೆಯಾ, ಇದನ್ನು ಸಹಿಸಬೇಕಾ ಅಂತ ಆಶ್ಚರ್ಯ ಆಯಿತು ನನಗೆ. ನಿಮ್ಮ ಅಪ್ಪನ ಮನೆಯಿಂದ ತರ್ತೀಯಾ ಈ ನಷ್ಟ ಆದ ಹಾಲನ್ನು, ಇದಕ್ಕೆ ದುಡ್ಡು ಕೊಟ್ಟಿಲ್ವ, ನನ್ನ ಮಗ ತಾನೇ ದುಡಿಯೋದು ಅಂತ ಅವರಿಗೆ ಬಾಯಿಗೆ ಬಂದಷ್ಟು ಬೈದರು. ಅದಕ್ಕೆ ನಾನಂದೆ, ನಾನು ಅಮ್ಮನ ಜೊತೆ ಮಾತಾಡ್ತಿದ್ದೆ, ಮರ್ತೋಯ್ತು ನನಗೆ, ನೀವು ಅದು ಸ್ವಲ್ಪ ನೋಡ್ಬೋದಿತ್ತು ಅಂತಂದೆ. ಏನು, ನನಗೆ ಕೆಲಸ ಹೇಳ್ತೀಯಾ, ನೀನಿಲ್ಲಿ ಬಂದಿದ್ದು ನನ್ನನ್ನು ದುಡಿಸೋಕ, ನನ್ನನ್ನು ಚಾಕರಿ ಮಾಡಿಸೋಕೆ ನೀನಿಲ್ಲಿ ಬಂದಿದ್ಯಾ ಅಂತ ಬೇಕಾದ ಹಾಗೆ ಬೈದರು. ಸಹಿಸ್ಕೊಂಡೆ, ಏನು ಮಾಡೋದು, ಪರವಾಗಿಲ್ಲ ಅಂತ, ನೋಡೋಣ ಇನ್ನೂ ಇಷ್ಟು ಸಮಯ ಇದೇ ಥರ ನಡೆಯುತ್ತೆ ಅಂತ ನೋಡೋಣ ಅಂತ ಸುಮ್ಮನಾದೆ. ಸಂಜೆ ಯಾಕೋ ಕೆನ್ನೆ ಮೇಲೆ ಬೆರಳಚ್ಚಿತ್ತು ಅತ್ತೆದು. ಹೀಗೆ ನಾವು ಗಂಡ ಹೆಂಡತಿ ಮಾತಾಡ್ತಿರ್ಬೇಕಾದ್ರೆ ನನ್ನ ಮುಖ ನೋಡಿ, ಏನಾಗಿದೆ, ನಿನ್ನ ಕೆನ್ನೆ ಮೇಲೆ ಬೆರಳಿನ ಹಚ್ಚಿದೆ, ಏನಿದು ಏನು ಅಂತ ಕೇಳಿದರು ನನ್ನ ಗಂಡ. ಆವಾಗ ಎಲ್ಲ ವಿಷಯ ಹೇಳಿದೆ ನಾನು ಅವ್ರಿಗೆ. ನೋಡಿ, ಇದು ಸರಿಯಲ್ಲ, ಇಲ್ಲಿ ಈ ಥರ ಏಟು ತಿನ್ನೋದಕ್ಕೆ, ಅತ್ತೆ ಕೈಯಿಂದ ಏಟು ತಿನ್ನೋದಕ್ಕೆ ನಾನು ಬಂದಿಲ್ಲ. ಇದು ಇನ್ನೂ ಮಾತ್ರ ಮುಂದುವರಿದರೆ ಖಂಡಿತ ಚೆನ್ನಾಗಿರೋದಿಲ್ಲ. ಸಹನೆ ಅನ್ನೋದಕ್ಕೊಂದು ಮಿತಿ ಅಂತಿರುತ್ತೆ. ಆ ಮಿತಿ ಏನಾದರೂ ದಾಟಿ ಬಿಟ್ಟರೆ ಮತ್ತೆ ನನ್ನ ದೂರ್ಕೋಬೇಡಿ ಅಂತ ಅಂದೆ.
ಇರಲಿ ಬಿಡು, ನಾನು ಅಮ್ಮನಿಗೆ ಹೇಳ್ತೀನಿ ಅಂತಂದರು. ಸುಳ್ಳು, ಅವರಿಗೆ ಅಮ್ಮನ ಜೊತೆ ಮಾತಾಡೋಷ್ಟೇ ಧೈರ್ಯ ಇಲ್ಲ ಅಷ್ಟೊಂದು, ಇನ್ನೇನು ಹೇಳಿಯಾರು, ಇರಲಿ ನೋಡೋಣ ಅಂತ ಸುಮ್ಮನಾದೆ. ಹೀಗೆ ದಿನ ಕಳೀತು. ಆದರೆ ಅತ್ತೆ ಯಾಕೆ ಈ ಥರ ದ್ವೇಷ ಥರ ಮಾಡ್ತಾರೆ ಅಂತ ಒಳ್ಳೆ ಮಾತಾಡೋಕ್ಕೆ ಅವರಿಗೆ ಯಾಕೆ ಮನಸ್ಸಿಲ್ಲ? ನನಗೇನು ನನ್ನ ತಪ್ಪೇನು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಬಹುಶಃ ಅವರು ಬೇರೆಯವರ ಮನೆಯಲ್ಲಿ ನಡೆಯೋದನ್ನು ಕೆಲವು ನೋಡ್ತಾರೆ ಕಾಣ್ತದೆ, ಅದಕ್ಕೆ ಅವರು ಈ ಥರ ಮಾಡ್ತಾರೇನೋ. ಅಂದರೆ ಎಲ್ಲ ಜೋರು ಅನ್ನೋ ಲೆಕ್ಕದಲ್ಲಿ ಎಲ್ಲರಿಗಿಂತ ನಾನೇ ಮೇಲಿರಬೇಕು ಅನ್ನೋದೊಂದು ಭಾವನೆ ಇದೆಯೇನೋ ಅವ್ರ ಹತ್ರ. ಹೇಳ್ತಾರೆ, ನೋಡು ವನಜಳ ಸೊಸೆನ ನೋಡು ಎಷ್ಟು ತಗ್ಗಿ ಬಗ್ಗಿ ನಡೀತಾಳೆ, ನಿನ್ನಾಗ ಅಂತ. ಆಯಿತಾ, ಇನ್ನು ಯಾರಾದರೂ ಮನೆಗೆ ನೆಂಟರು ಗಂಡಸರು ಯಾರಾದರೂ ಬಂದರೆ ಎದುರಿಗೆ ಬರಲೇಬಾರ್ದಂತೆ. ಅಂದರೆ ಇದು ಯಾವ ಕಾಲ? ಆದರೂ ಪರವಾಗಿಲ್ಲ, ನಾನು ಅದಕ್ಕೂ ಸುಮ್ಮನಾದೆ. ಅವರು ಬಂದವರು ಹೋದ್ಮೇಲೆ ಗಂಡಸರೇನಾದರೂ ಮನೆಗೆ ಬಂದರೆ ಮೂತಿ ಹಲ್ಲು ಕಿಸಿತಾ ಬರ್ತೀಯ ಮೂತಿ ತೋರ್ಸೋಕ್ಕೆ. ಯಾಕೆ, ಏನಕ್ಕೆ? ನಾವಿಲ್ವ ಇಲ್ಲಿ ಮಾತಾಡಿ ಕಳ್ಸೋಕ್ಕೆ, ನೀನೇನಕ್ಕೆ ಬರಬೇಕು ಅಂತಾರೆ. ಆಯಿತು, ಮುಗೀತು, ಇರಲಿ ಪರವಾಗಿಲ್ಲ, ಅದು ಕಡಿಮೆ ಮಾಡಿದೆ. ಯಾರಾದರೂ ಬರಲಿ, ಯಾರು ಹೋಗಲಿ, ನಾನಂತೂ ನನ್ನ ಕೆಲಸ ಏನಿದೆ ಅಡುಗೆ ಮನೆಯೊಳಗೆ ಅದನ್ನೇ ಮಾಡ್ತಾ ಸುಮ್ಮನೆ ಇರ್ತಿದ್ದೆ. ಹೀಗೇ ಇರುವಾಗ ಒಂದಿನ ಏನೋ ಒಂದು ಏನಪ್ಪ ಕೆಲಸದಲ್ಲಿ ಏನೋ ಒಂದು ತಪ್ಪು ಕಂಡು ಹಿಡಿದ್ರು. ಕೆಲಸದಲ್ಲಿ ತಪ್ಪು ಅಂದರೆ ಮತ್ತೇನಿಲ್ಲ, ಅದು ಬೇಕು ಅಂತ ತಪ್ಪು ಕಂಡು ಹಿಡಿತಾರೆ ಅವರು. ಅವರಿಗೆ ತಪ್ಪು ಆಗಲೇಬೇಕಂತೇನಿಲ್ಲ. ಅವರ ಬಟ್ಟೆ ಒಗೆದಿದ್ದರಲ್ಲಿ ಏನೋ ಒಂದು ಸೀರೆ ತೆಗೆದು ನಂಗೆ ತೋರಿಸಿ, ಇದರದ್ದು ಇಲ್ಲಿ ನೆರಿಗೆಯ ಧೂಳು ಸಹಿತ ಹೋಗಿಲ್ಲ, ಇದ್ಯಾಕೆ ನೀನು ಕಾಟಾಚಾರಕ್ಕೆ ತುಳಿದಿದ್ದ? ಅಲ್ಲ ಅತ್ತೆ, ಬಟ್ಟೆ ತೊಳಿಬಾರ್ದು ಚೆನ್ನಾಗಿ ಅಂತ ಏನಾದರೂ ಇದೆಯಾ ಅಂತ ಅದಕ್ಕೂ ಜಗಳ ಮಾಡಿದರು. ಅದಕ್ಕೆ ನಾನು ಯಾಕತ್ತೆ ನೀವು ಸುಮ್ಮನೆ ನಿಮಗೆ ನಿಮ್ಮ ಆರೋಗ್ಯ ಕೂಡ ಹಾಳು ಮಾಡ್ಕೋತೀರಾ ಸಿಟ್ಟು ಬರೆಸ್ಕೊಂಡು? ಏನಕ್ಕೆ ನೀವು ಇಷ್ಟೊಂದು ಕೋಪ ಮಾಡ್ಕೋತೀರಾ? ಕೋಪ ಅನ್ನೋದು ಆರೋಗ್ಯಕ್ಕೆ ಹಾಳು ಅಂತ ಗೊತ್ತಿಲ್ವ ನಿಮಗೆ? ಏನಾಗಿದೆ ಆ ಬಟ್ಟೆ, ಎಲ್ಲಿದೆ ಧೂಳು ತೋರಿಸಿ. ಸುಮ್ಮನೆ ನನಗೆ ನೀವು ಬಾಯಿ ಇದೆ ಅಂತ ಬೈಯೋದು ಬೇಡ, ನನಗೂ ಕೇಳಿ ಸಾಕಾಯಿತು ಅಂದೆ. ಅಷ್ಟರಲ್ಲಿ ಕಾಪಾಳಕ್ಕೆ ಹೊಡೆದೇ ಬಿಟ್ಟರು. ನನಗೂ ಸಹಿಸಲಿಲ್ಲ, ನಾನೇನು ವಾಪಸ್ ಹೊಡಿಲಿಲ್ಲ. ಒಂದು ಹೊಡೆದು ಇನ್ನೊಂದು ಹೊಡೆಯೋದಕ್ಕೆ ಕೈ ಎತ್ತಿದಾಗ ಗಟ್ಟಿಯಾಗಿ ಇಟ್ಕೊಂಡೆ ಕೈನ, ಯಾಕಂದರೆ ಅವ್ರಿಗಿಂತ ಗಟ್ಟಿ ನಾನೇ ಇದ್ದೆ. ಎಷ್ಟಾದರೂ ಅವ್ರಿಗೆ ಒಂದು ಸ್ವಲ್ಪ ವಯಸ್ಸಾಗಿತ್ತಲ್ಲ. ಇನ್ನೊಂದು ಏಟು ನನ್ನ ಮೇಲೆ ಬಿದ್ದರೆ ತಿರುಗಿ ನಾನು ನಿಮಗೆ ಹೊಡೆಯೋದು ಖಂಡಿತ, ಯಾಕಂದರೆ ನಿಮ್ಮ ಮರ್ಯಾದೆ ನೀವು ಕಳ್ಕೋಬಾರ್ದು. ಇಲ್ಲಿ ತನಕ ಸಹಿಸ್ಕೊಂಡೆ, ಅಂದರೆ ನೀವು ಬಗ್ಗಿದಲ್ಲಿಗೆ ಮತ್ತೆ ಒದೀತೀರಲ್ವ, ಇನ್ನು ನಾನು ಸಹಿಸೋದಿಲ್ಲ, ನೋಡೋಣ ಇನ್ನೊಮ್ಮೆ ಹೊಡೀರಿ ನನಗೆ ಅಂದೆ. ಆವಾಗ ಬರಲಿ ನನ್ನ ಮಗ ಬರಲಿ, ಕಲಿಸ್ತೀನಿ ನಿನಗೆ ಅಂತಂದು. ಆಯಿತು, ನೀವು ಕಲಿಸಿ, ನಾನು ಕಲಿತೀನಿ. ನನಗೆ ಬೇಕಾದಷ್ಟು ನಮ್ಮ ಮನೇಲಿ ಕಲಿಸಿದ್ದಾರೆ, ಎಲ್ಲನೂ ವಿದ್ಯೆ ಬುದ್ಧಿನೂ ಕೊಡಿಸಿದ್ದಾರೆ, ಇನ್ನು ಸಂಸ್ಕಾರನೂ ಕಲಿಸಿಕೊಟ್ಟಿದ್ದಾರೆ. ಹಾಗಂತ ಅತ್ತೆ ಕೈಲಿ ಪದೇ ಏಟು ತಿನ್ನು ಅಂತ ಹೇಳಿ ಕಲಿಸಿಕೊಟ್ಟಿಲ್ಲ ನನಗೆ. ನಿಮ್ಮ ಮಗನ ಹತ್ರ ಹೇಳಿ, ಬೇಡ ಅಂದರೆ ನನ್ನನ್ನು ಕಳಿಸಿ ಬರಲಿ, ನಾನೇನು ಗತಿ ಇಲ್ಲ, ನಿಮ್ಮ ಮನೇಲಿ ಬಂದಿಲ್ಲ ಅಂತಂದೆ. ಅತ್ತೆಗೆ ಏಕ್ದಮ್ ಸಿಟ್ಟು ನೆತ್ತಿಗೆ ಇರಿತು. ತಕ್ಷಣ ಮಗನಿಗೆ ಫೋನ್ ಮಾಡಿದರು, ಈಗಲೇ ಬರಬೇಕು ನೀನು ಅಂತ. ಅವರೇನು ಬಂದಿಲ್ಲ, ಏನೋ ಇರಬೇಕು ಅಂತ ಅಂದ್ಕೊಂಡ್ರೇನೋ. ಅವರು ಮಾಮೂಲಿ ಸಮಯಕ್ಕೆ ಬಂದರು. ಬಂದಾಗ ಬೆಂಕಿ ಥರ ಧುಮುಗುತ್ತಿದ್ರು ಅತ್ತೆ ಅವರು. ಬಂದ ಕೂಡಲೇ ವಿಚಾರಣೆ ಶುರು ಮಾಡಿದರು. ಏನೋ ನಿನ್ನ ಹೆಂಡತಿ ನನಗೆ ಹೊಡೆಯೋಕ್ಕೆ ಬಂದಳು, ಹಾಗೆ ಹೀಗೆ ಒಂದು ಮಾತು ನಾನಾಡಿದರೆ ಅವಳು 1000 ಮಾತಾಡ್ತಾಳೆ ನನಗೆ. ನಿನ್ನ ಹೊಡೆಯೋದಂತೂ ಬಿಡು, ಅವಳ ಮಾತು ಅನ್ನೊಂದು ಕೇಳಿದರೆ ನನಗೆ ನೇಣು ಹಾಕ್ಕೊಳ್ಳೋಣ ಅಂತ ಮನಸ್ಸಾಗುತ್ತೆ. ನನಗಂತೂ ಇವಳು ಬೇಡ, ಇವಳನ್ನು ಇವಳ ಮನೆಗೆ ಕಳಿಸುವ, ಇವಳು ಈ ಮನೆಯಲ್ಲಿ ಇವಳು ಇರೋದೇ ಬೇಡ ಅಂತಂದರು. ಆಗ ನಮ್ಮವರು ಎಲ್ಲ ಕೇಳಿ ಸುಮ್ಮನಾದರು. ಆಮೇಲೆ ಸರಿಯಾಗಿ ಸತ್ಯ ಹೇಳಿ ಅಮ್ಮ, ಏನಾಯಿತು, ನೀವು ಹೊಡೆದ್ರ ಅವಳಿಗೆ ಅಲ್ಲ ಅವಳ, ಸತ್ಯ ಹೇಳಿ ಅಂತಂದ. ಇನ್ನೇನು ನಾನು ಸುಳ್ಳು ಹೇಳ್ತೀನಾ? ನಿನ್ನ ಹೆಂಡತಿ ಮೇಲೆ ನನಗೇನು ಹಾಗೇನಾ, ದ್ವೇಷನಾ? ಸತ್ಯನೇ ಹೇಳಿದ್ದೀನಿ ನಾನು. ಸರಿ, 1-2 ವಾರದ ಹಿಂದೆ ಒಂದು ಸಲ ಅವಳ ಕೆನ್ನೆ ಮೇಲೆ ಬೆರಳಕ್ಕಿತ್ತಲ್ಲ, ಅದು ಯಾರು ಹೊಡೆದಿದ್ದು ಅವಳಿಗೆ ಅಂತ ಕೇಳಿದರು ಅವರು. ಆವಾಗ ಅತ್ತೆ ಅವ್ರದ್ದು ಉತ್ತರನೇ ಇಲ್ಲ. ಅದೇನೋ ನಂಗೆ ಗೊತ್ತಿಲ್ಲಪ್ಪ ಅಂತಂದರು. ನಿಮ್ಗೆ ಗೊತ್ತಿಲ್ಲದ ಮತ್ತೆ ಇಲ್ಲಿ ಯಾರು ಹೊಡಿತಾರೆ ಅಂಥೇಳಿ ಅಪ್ಪನ ಕರೆದ್ರು. ಅಪ್ಪ, ನೀವೇನಾದರೂ ನನ್ನ ಹೆಂಡತಿ ಮೇಲೆ ಕೈ ಮಾಡಿದ್ರಾ ಮೊನ್ನೆ? ಕೆನ್ನೆ ಮೇಲೆ ಬೆರಳಕ್ಕಿತ್ತಲ್ವಾ? ಇಲ್ಲ ಕಣೋ, ಅದು ನಿಮ್ಮ ಅಮ್ಮಂದೇ ಕೆಲಸ. ಯಾಕಂದರೆ ಅವಳಿಗೆ ಯಾಕೋ ಈಗೀಗ ಅತ್ತೆತನ ತೋರಿಸೋ ಹುಚ್ಚು ಹಿಡಿದಿದೆ, ಅದಕ್ಕೆ ಆ ಥರ ಎಲ್ಲ ಮಾಡ್ತಾಳೆ. ನಾನು ನೋಡ್ತಾನೆ ಇದ್ದೀನಿ, ಏನೂ ತಪ್ಪಿಲ್ಲದೆ ಇದ್ದರೂ ಆ ಹುಡುಗಿಗೆ ಬೈತಾನೆ ಇರ್ತಾಳೆ. ಇವತ್ತು ಕೂಡ ಆಗಿದ್ದೇನೆಂದರೆ ಒಂದು ಏಟು ಕೊಟ್ಟಳು, ಇನ್ನೊಂದು ಏಟು ಕೊಡೋಕೆ ಕೈ ಎತ್ತಿದಾಗ ನೀನು ಹೆಂಡತಿ ಅವಳ ಕೈ ಹಿಡ್ಕೊಂಡ್ರು. ಇನ್ನೇನಾದರೂ ನೀವು ನನಗೆ ಹೊಡೆದ್ರೆ ನಿಮಗೆ ತಿರುಗಿ ಹೊಡಿತೀನಿ ಅಂತ ಹೇಳಿದರು. ಅದರಲ್ಲಿ ನನಗೇನು ತಪ್ಪು ಕಾಣಿಸೋದಿಲ್ಲಪ್ಪ ಅಂತ ಸೀದಾ ಹೋದರು.
ಆವಾಗ ಅತ್ತೆ ಮುಖ ನೋಡಬೇಕಿತ್ತು. ಯಬ್ಬಬ್ಬಾ, ಗಂಡನ ಮೇಲೂ ಸಿಟ್ಟು, ಮಗನ ಮೇಲೂ ಸಿಟ್ಟು, ನನ್ನ ಮೇಲೂ ಸಿಟ್ಟು. ದಡಾರ್ ಅಂತ ಅಲ್ಲಿಂದ ಎದ್ದು ಸೀದಾ ಅವ್ರ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ್ರು. ಆಯಿತಾ, ಕೇಳಿದ್ರಲ್ಲ ತಾಳ್ಮೆ. ಈಗ ಸೊಸೆ ಆಗಲಿ, ಅವರು ಯಾರೇ ಆಗಿರಲಿ, ಅವರ ತಾಳ್ಮೆನ ನಾವು ಲೆಕ್ಕಕ್ಕಿಂತ ಜಾಸ್ತಿ ಪರೀಕ್ಷೆ ಮಾಡಬಾರ್ದು. ಅದು ಮಾಡಿದರೆ ಒಂದು ಸಲ ತಾಳ್ಮೆ ತಪ್ಪುತ್ತೆ, ಆಮೇಲೆ ನಮ್ಮ ಮರ್ಯಾದೆ ನಾವೇ ಕಳ್ಕೊತೇವೆ. ಹಾಗಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ನಮಸ್ತೆ.